ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಶುಭೋದಯ. ಬನ್ನಿ ನಮ್ಮ ದೇವರ ವಾಕ್ಯವನ್ನು ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ಧ್ಯಾನಿಸೋಣ. ನಿಮ್ಮಲ್ಲಿ ಕೆಲವರು ಇತರ ದೇಶದವರಾಗಿದ್ದರೂ ಸಹ ನಿಮಗೆ ಬೇರೆ ಸಮಯವಾಗಿದ್ದರೂ ಎಷ್ಟೋ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ತಿದ್ದೀರಿ, ಎಷ್ಟೋ ಮೇಲ್ ಹೊಂದುತ್ತಿದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಇದುವರೆಗೂ ಕೂಡ ಒಂದು ಸಾರಿಯೂ ಕೂಡ ನೀವು ಹೊಂದುತ್ತಿರುವಂತಹ ಮೇಲ್ಗಳ ಕುರಿತು ವಾಟ್ಸಪ್ ಮೆಸೇಜ್ ಕಳಿಸದೇ ಇದ್ದರೆ, ಹಾಗೆ ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡದಿದ್ದರೆ, ದಯವಿಟ್ಟು ಈ ದಿನ ಕೆಲಸ ಮಾಡಿ ಎಷ್ಟು ಜನರಿಗೆ ರೀಚ್ ಆಗ್ತಾ ಇದೆ, ಎಷ್ಟು ಜನ ಮೇಲನ್ನು ಹೊಂದುತ್ತಿದ್ದಾರೆ ಎಂದು ಅರಿತುಕೊಂಡು ಪ್ರಾರ್ಥಿಸುವುದಕ್ಕಾಗಿ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಸಂದೇಶಗಳನ್ನು ಮುಂದುವರಿಸುವುದಕ್ಕೆ ನೀವು ಸಹಕರಿಸಿದವರಾಗಿರ್ತೀರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಿಮ್ಮ ಪರಿಶುದ್ಧ ವಚನಗಳಿಂದ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಸಂದೇಶವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಮ್ಮ ಹತ್ತಿರ ಬೈಬಲ್ ಇದೆಯಾ ಪ್ರಿಯರೇ? ಬೈಬಲ್ ಇಲ್ಲದಿದ್ದರೆ ಒಂದು ಬೈಬಲ್ ಕೊಂಡ್ಕೊಳ್ರಿ. ಇಡೀ ಲೋಕದಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು ಪರಿಶುದ್ಧ ಸತ್ಯವೇದವಾಗಿದೆ. ಇದರ ಕುರಿತಾಗಿ ವಿವಿಧ ರೀತಿಯಾಗಿ ವ್ಯಾಖ್ಯಾನಿಸುವಂಥವರಿದ್ದಾರೆ. ಇದನ್ನು ಹರಿದು ಹಾಕಿ ಸುಟ್ಟಾಕಿದಂಥವರು ಈ ಕಾಲದಲ್ಲಿ ಅಷ್ಟೇ ಅಲ್ಲ, ಯಾವಾಗಲೂ ಇದ್ದಾರೆ. ಆದರೆ ಬೈಬಲ್ ಮಾತ್ರ ಇನ್ನೂ ಜೀವವುಳ್ಳ ದೇವರ ವಾಕ್ಯ ಆಗಿದ್ದು ಮನುಷ್ಯರ ಬದುಕನ್ನು ಮಾರ್ಪಡಿಸುತ್ತಲೇ ಇದೆ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ಈ ದಿನಗಳಲ್ಲಿ ಈ ಬೈಬಲ್ ಅನೇಕ ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯವಾಗಿದೆ. ಅದರಲ್ಲೂ ಇಂಗ್ಲಿಷ್ ವರ್ಷನ್ಸ್ ಅಂತೂ ಬಹಳಷ್ಟಿವೆ. ಯಾಕೆಂದರೆ ಇಬ್ರಿಯ ಭಾಷೆ ಒಂದು ದೊಡ್ಡ ಸಮುದ್ರದಂತಿದೆ. ಅದರೊಳಗಿಂದ ಎಷ್ಟೋ ವಿವರಣೆಗಳು ಬರ್ತವೆ. ಗ್ರೀಕ್ ಭಾಷೆ ಕೂಡ ಹಾಗೆ. ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಒರಿಜಿನಲ್ ಸ್ಕ್ರಿಪ್ಟಿನಿಂದ ಇವು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಮಾಡಿದಾಗ ಕೆಲವೊಂದು ಪದಗಳು ದೊರಕಲಾರದಕ್ಕೆ ಕೆಲವೊಂದು ಭಾಷೆಗಳಲ್ಲಿ ಅದು ಮಿಸ್ ಆಗ್ಬಿಟ್ಟಿದೆ. ಅದು ಇನ್ನೊಂದು ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆ ಒಂದು ಬೊಕ್ಕಸ ಥರ ಇದೆ. ಕೆಲವು ವಿಷಯಗಳು, ಕೆಲವು ಪದಗಳು ನಮ್ಮ ಕನ್ನಡ ಬೈಬಲ್ನಲ್ಲಿ ಬಹಳ ಚೆನ್ನಾಗಿವೆ. ಇಲ್ಲಿ ಒಂದು ವಚನವನ್ನು ನಾನು ಓದುತ್ತೇನೆ ಕೇಳಿ. ಸಾಧಾರಣವಾಗಿ ಕೆಲವೊಂದು ಬೈಬಲ್ಗಳಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಮಾತಾಡಿರುವ ಮಾತುಗಳನ್ನು ರೆಡ್ ಲೆಟರ್ಸ್ಗಳಲ್ಲಿರುತ್ತೆ, ರೆಡ್ ಲೆಟರ್ಸ್ ಎಡಿಷನ್ಸ್ಗಳಲ್ಲಿರುತ್ತವೆ. ಇತ್ತೀಚೆಗೆ ಕನ್ನಡದಲ್ಲೂ ಕೂಡ ಬಂದಿದೆ. ಅಂದರೆ ಯೇಸು ಕ್ರಿಸ್ತನು ಮಾತಾಡಿರುವ ಮಾತುಗಳನ್ನು ಮಾತ್ರ ಓದಿ ಸುಮ್ಮನೆ ಇರಬೇಕಂತಲ್ಲ. ಪರಿಶುದ್ಧ ಸತ್ಯವೇದ ಪೂರ್ತಿಯಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿದೆ. ಇದರೊಳಗಡೆಯಿಂದ ತೆಗೆದುಹಾಕ್ಲಿಕ್ಕಾಗಲ್ಲ, ಇದರೊಳಗಡೆ ಸೇರಿಸಲಿಕ್ಕೂ ಆಗಲ್ಲ. ಹಾಗೆಯೇ ಯೇಸುವಿನ ಬಾಯಿಂದ ಬಂದಂತಹ ಮಾತುಗಳನ್ನು ನಮಗೋಸ್ಕರವಾಗಿ ಬರೆಯಲ್ಪಟ್ಟದಾಗಿದೆ. ಅದರಲ್ಲಿರುವ ಒಂದು ಮಾತು ಈ ಲೂಕ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ನೋಡ್ತೇವೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ಎಲ್ಲರಿಗೂ ಆತನು ಹೇಳುತ್ತಾನೆ, ಎಲ್ಲರಿಗೂ ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಅದು ಯಾರೇ ಆಗಿರಲಿ, ಯಾರಾಗಿದ್ರೂ ಸಹ, ಯಾವುದೇ ಜಾತಿ ಭಾಷೆಯವರಾಗಿರಲಿ, ಯಾವುದೇ ಸ್ಥಿತಿಗತಿಯಲ್ಲಿರಲಿ, ಎಂಥವರೇ ಆಗಿರಲಿ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಕರ್ತನನ್ನು ಹಿಂಬಾಲಿಸಲು ಮನಸ್ಸು ಮಾಡುವುದಾದರೆ, ಹಿಂಬಾಲಿಸುವುದು ಅಂದರೆ ಫಾಲೋವರ್ಸ್. ಸಾಧಾರಣವಾಗಿ ಭಕ್ತರು ಎಂಬ ಮಾತನ್ನು ನಾವು ಬಳಸುತ್ತೇವೆ. ಭಕ್ತರು ಕೆಲವೊಂದು ಸಾರಿ ಭಕ್ತಿ ಪದದೊಂದಿಗೆ, ಅಂದರೆ ಭಕ್ತಿ ಪದವನ್ನು ಬಳಸುತ್ತಾ ಕೆಲವೊಂದು ಆಚಾರಗಳಲ್ಲಿ ತೊಡಗಿದವರಾಗಿರ್ತಾರೆ. ಆದರೆ ಯೇಸುವನ್ನು ಹಿಂಬಾಲಿಸುವವರು ಭಕ್ತರಲ್ಲ. ಯೇಸು ಕ್ರಿಸ್ತನಿಗೆ ಫಾಲೋವರ್ಸ್ ಬೇಕು, ಹಿಂಬಾಲಿಸುವಂಥವರು ಬೇಕು. ಅಂದರೆ ಆತನ ಹಾಗೆ ಜೀವಿಸುವಂಥವರು, ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂಥವರು ಬೇಕು. ಯಾವನಾದರೂ ಯೇಸು ಕ್ರಿಸ್ತನು ತೋರಿಸಿರುವ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುವುದಾದರೆ, ಆತನು ತೋರಿಸಿದ ಮಾರ್ಗ ಎಲ್ಲಿ ಕಂಡುಕೊಂಡಿದ್ದಾರೆ? ಈ ಲೋಕದಲ್ಲಿದ್ದ ಯಾತ್ರೆಯ ಸ್ಥಳಗಳಂತಲ್ಲ ಅದು. ಆತನ ಮಾರ್ಗ ಪರಲೋಕಕ್ಕೆ ನಮ್ಮನ್ನು ಸೇರಿಸುತ್ತೆ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾವನು ತಂದೆಯ ಬಳಿಗೆ ಸೇರುವುದಿಲ್ಲ ಅಂದಿದ್ದಾರೆ. ಆತನ ಮಾರ್ಗದಲ್ಲಿ ನಾವು ನಡೆಯುವುದಾದರೆ, ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವುದಾದರೆ ಆತನ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ಅಲ್ಲಿ ಅದು ಪರಲೋಕ ರಾಜ್ಯವಾಗಿದೆ. ಹಸುವೆ, ದಾಹ ಇಲ್ಲ, ದುಃಖವಿಲ್ಲ, ಮರಣವಿಲ್ಲ, ವ್ಯಾಧಿ ಇಲ್ಲ, ಅದಕ್ಕೆ ಯಾವ ಮುಕ್ತಾಯವಿಲ್ಲ. ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಆತನೊಂದಿಗಿರುವ ಭಾಗ್ಯ ಬೇಕಾದರೆ, ಮರಣದ ನಂತರ ಇರುವ ಶಾಶ್ವತವಾದ ಜೀವಿತದಲ್ಲಿ ನೀವು ಕೂಡ ಆಶೀರ್ವದಿಸಲ್ಪಟ್ಟಿರುವ ಜನರೊಂದಿಗೆ ದೇವರ ಮಕ್ಕಳಾಗಿರಲಿಚ್ಛಿಸುವುದಾದರೆ
ಯೇಸು ತೋರಿಸಿರುವ ಪರಲೋಕ ರಾಜ್ಯಕ್ಕೆ ಸೇರಲು ಇಚ್ಛಿಸುವುದಾದರೆ ಯಾರು ಬೇಕಾದರೂ ಅಲ್ಲಿಗೆ ಸೇರಬಹುದು. ಎಲ್ಲರಿಗೂ ಆಹ್ವಾನ ಇದೆ. ಯಾರೇ ಆಗಲಿ ಬರಬಹುದು, ಯಾರೇ ಆಗಲಿ ನನ್ನನ್ನು ಹಿಂಬಾಲಿಸಬಹುದು. ಆದರೆ ಒಂದು ಷರತ್ತಿದೆ, ಅದೇನೆಂದರೆ ತನ್ನನ್ನು ತಾನು ನಿರಾಕರಿಸಿಕೊಳ್ಳಬೇಕು. ನಿರಾಕರಿಸು ಎನ್ನುವಂತಹ ಈ ಪದ ಕನ್ನಡದಲ್ಲಿ ಹೆಚ್ಚಾಗಿ ನಾವು ಬಳಸುವುದಿಲ್ಲ. ಇಂಗ್ಲಿಷ್ನಲ್ಲಿ ಡಿನಾಯ್ ಅಂತ ಇದೆ. ತಮಿಳ್ನಲ್ಲಿ ಇನ್ನೊಂದು ರೀತಿಯಾಗಿದೆ, ವಿರಿಕ್ತಿ. ಅಂದರೆ ತನ್ನನ್ನು ತಾನು ಅಸಹಿಸಿಕೊಂಡು, ನಾನು ಇಲ್ಲ ಅಂದುಕೊಂಡು, ನಾನು ಅಲ್ಲ ಅಂದುಕೊಂಡು ತನ್ನ ಶಿಲುಬೆ ಹೊತ್ಕೊಂಡು ನನ್ನನ್ನು ಹಿಂಬಾಲಿಸಬೇಕಂತಿದೆ. ಈ ಪದ ನೋಡಿರಿ, ಈ ದಿನಗಳಲ್ಲಿ ಹೆಚ್ಚಾಗಿ ಕೇಳಿಸುತ್ತದೆ. ಅದೇನೆಂದರೆ ಈಗೋ ಅನ್ನುತ್ತಾರಲ್ಲವೇ, ಆ ಈಗೋ ಸಾಯಬೇಕು. ಇದೆಯಾ ನಿಮಗೆ ಈಗೋ? ಅಂದರೆ ಈಗೋ ಅಂದರೆ ಏನೆಂದು ಗೊತ್ತಾ? ಅದೇ ಪ್ರಿಯರೇ, ಸ್ವಾರ್ಥ, ಅಹಂ. ನೋಡಿ ಪ್ರಿಯರೇ, ಯಾರೇ ಆಗಲಿ ನಮ್ಮ ಸ್ವಾರ್ಥವನ್ನು, ಅಹಂಭಾವವನ್ನು ಮುಟ್ಟುವುದಾದರೆ, ನಮ್ಮನ್ನು ವಿಮರ್ಶಿಸುವುದಾದರೆ, ನಮ್ಮನ್ನು ಗಾಯಗೊಳಿಸುವುದಾದರೆ, ನಮ್ಮ ಅಂತರಂಗವನ್ನು, ನಮ್ಮ ಸ್ವಂತ ವಿಷಯಗಳನ್ನು, ನಮ್ಮ ರಹಸ್ಯಗಳನ್ನು ಇನ್ನೂ ಹೇಳಬೇಕಾದರೆ, ಅವುಗಳ ತಂಟೆಗೆ ಹೋಗೋದಾದರೆ ನೋಡಿ ಪ್ರಿಯರೇ, ಎಲ್ಲಿಲ್ಲದ ಕೋಪ ನಮಗೆ ಬರುತ್ತೆ. ಬಾಲ ತುಳಿದಿರುವ ಹಾವಿನಂತೆ ಬುಸ್ ಅಂತ ಎದ್ದೇಳ್ತಾರೆ. ಅಹಂ, ಸ್ವಾರ್ಥ, ಅದು ಹಳೆ ಆದಾಮನ ಸ್ವಭಾವ. ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ನೀವು ಏನು ಮಾಡೋದು ಬೇಕಾಗಿಲ್ಲ. ದೊಡ್ಡ ದೊಡ್ಡ ಟ್ರೈನಿಂಗ್ ಅಂತ ಏನೂ ಇಲ್ಲ. ನಿಮ್ಮ ಅಹಂಭಾವವನ್ನು ಬಿಟ್ಟು ಬಿಡಬೇಕು. ನಿಮ್ಮ ಸ್ವಾರ್ಥವನ್ನು ಜಜ್ಜಿ ಹಾಕಿಕೊಳ್ಳಬೇಕು. ಅದು ಎಷ್ಟು ಕಷ್ಟ ನೋಡಿ. ಏನ್ ಬೇಕಾದರೂ ಮನುಷ್ಯರು ಮಾಡಲು ಸಿದ್ಧರಾಗಿದ್ದಾರೆ, ಎಷ್ಟೇ ದಾನ ಧರ್ಮ ಮಾಡಲು ಸಿದ್ಧರಾಗಿದ್ದಾರೆ, ಆದರೆ ಎಷ್ಟೇ ನಮಸ್ಕಾರ ಮಾಡಂದ್ರೆ ಸಿದ್ಧರಾಗಿದ್ದಾರೆ. ಆದರೆ ಆ ಅಂತರಂಗದಲ್ಲಿರುವ ಅಹಂಭಾವ ಬಿಡು ಅಂತ ಹೇಳಿದ್ರೆ, ಅಬ್ಬೋ, ಅದರ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅನ್ನುತ್ತಾರೆ. ಈ ದಿನಗಳಲ್ಲಿ ಜನರು ಹೀಗೆ ಹೇಳುವುದನ್ನು ಕೇಳ್ತೇವಲ್ಲವೇ? ಯಾರು ಅಂದ್ಕೊಳ್ತಾ ಇದ್ದೀರಿ? ನಾನು ಯಾರು ಅಂದ್ಕೊಂಡಿದ್ದೀರಿ? ನನಗೆ ನೀವು ಗದರಿಸುತ್ತೀರಾ? ನನಗೆ ಹೀಗೆ ಕೇಳ್ತೀರಾ? ಆಫ್ಟರ್ ಆಲ್ ನೀನೆಷ್ಟು ಎಂಬ ಸ್ವಭಾವ ಇದೆಯಲ್ಲವೇ? ಅದರಿಂದ ತಾನೇ ಈ ದಿನ ಜಗಳಗಳು, ಕಕ್ಷಗಳು, ದ್ವೇಷಗಳು, ಹತ್ಯೆಗಳು ಎದ್ದೇಳ್ತಿರೋದು. ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಕೂಡ ಜಗಳ ಆಡ್ತಿದ್ದಾರೆ. ಮಕ್ಕಳು ಕೂಡ ಯವನ ಪ್ರಾಯಕ್ಕೆ ಬಂದ ಕೂಡಲೇ ಅವರಿಗೂ ಕೂಡ ಈ ಈಗೋ, ಅವ್ರು ನೋಡ್ಬೇಕು ಹೇಗೆ ಎಗರ್ತಾ ಇರ್ತಾರೆ. ಅವ್ರಿಗೆ ಹತೋಟಿಯಲ್ಲಿ ಇಡಲಿಕ್ಕಾಗಲ್ಲ. ಅವ್ರಿಗೆ ಒಂದು ಮಾತಂದ್ರೆ ಸಾಕು ಸಹಿಸಲ್ಲ. ತಂದೆ ತಾಯಿ ತಾನೇ ಒಂದು ಮಾತಾಡಿರೋದು, ಹೆತ್ತಿರೋರು ತಾನೇ ಪೋಷಿಸ್ತಿದ್ದಾರೆ ಎಂಬ ಕನಿಷ್ಠ ಜ್ಞಾನ ಕೂಡ ಅವರಿಗಿರಲ್ಲ. ತಕ್ಷಣ ತಿರುಗಿ ಬೀಳ್ತಾರೆ. ಅಂತಹ ಸ್ವಭಾವದೊಂದಿಗೆ ಯೇಸುವನ್ನು ಹಿಂಬಾಲಿಸ್ಲಿಕ್ಕಾಗಲ್ಲ. ಅಂತಹ ಮನಸ್ಸುಳ್ಳವರು ಯೇಸುವಿಗೆ ಸಾಕ್ಷಿಯಾಗಿರ್ಲಿಕ್ಕಾಗಲ್ಲ, ಯೇಸುವಿಗೆ ಮಗುವಾಗಿರ್ಲಿಕ್ಕಾಗಲ್ಲ, ಶಿಷ್ಯರು ಕೂಡ ಆಗಿರ್ಲಿಕ್ಕಾಗಲ್ಲ. ಫಸ್ಟ್ ಥಿಂಗ್ ಯು ನೀಡ್ ಟು ಡೂ, ನಿಮ್ಮ ಅಹಂ ಸಾಯಬೇಕು. ನಿಮ್ಮೊಳಗೆ ಇರುವಂತಹ ಆ ಸ್ವಾರ್ಥ ಶಿಲುಬೆಗೆ ಹಾಕಲ್ಪಡಬೇಕು. ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ಅವರ್ ಲೈಫ್. ನಾನು ಹೇಳ್ತಾ ಇರ್ತೇನಲ್ಲವೇ ಸಾಕ್ಷಿ, ನನ್ನ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ. ನಾನು ಬೈಬಲ್ ಕಾಲೇಜ್ಗೆ ಹೋದ್ರೆ, ಬೈಬಲ್ ಕಾಲೇಜಿನಲ್ಲಿ ಬೈಬಲ್ ಓದೋದನ್ನು ಕಲಿಸ್ತಾರಂದ್ರೆ ಕಸ್ಪರ್ಕೆ ಕೊಟ್ಟು ಗೂಡಿಸು ಅಂದ್ರು, ಗಿಡಗಳಿಗೆ ನೀರು ಹಾಕು ಅಂದ್ರು. ಚಾಕ್ರಿ ಕೆಲಸ ಮಾಡ್ತಿರುವಾಗ ಇದೆಂತಹ ಬೈಬಲ್ ಕಾಲೇಜ್ ಅಂದ್ಕೊಂಡೆ? ಬ್ರದರ್, ಮೊದಲು ನಿನ್ನ ಸ್ವಾರ್ಥ ಸಾಯಬೇಕು, ನಿನ್ನ ಅಹಂ ಶಿಲುಬೆಗೆ ಹಾಕಲ್ಪಡಬೇಕು. ಇಂತಹ ಚಿಕ್ಕ ಚಿಕ್ಕ ಮ್ಯಾನ್ಯುವಲ್ ವರ್ಕ್ ಮಾಡಲು ನೀನು ಸಿದ್ಧನಾಗಿರದಿದ್ದರೆ ಉನ್ನತವಾದ ದೇವರ ಸೇವೆ ನೀನು ಹೇಗೆ ಮಾಡುತ್ತಿ? ತಗ್ಗಿಸಿಕೋ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ. ತಗ್ಗಿಸಿಕೊಳ್ಳದಿದ್ದರೆ ನೀವು ಹೇಗೆ ಹೆಚ್ಚಿಸಲ್ಪಡ್ತೀರಿ? ಈ ದಿನ ಬಹಳಷ್ಟು ಜನ ಅಹಮ್ಮನ್ನು ಶಿಲುಬೆಗೆ ಹಾಕದಂತೆ, ಅಹಂಭಾವವನ್ನು ಬಿಟ್ಟು ಬಿಡದಂತೆ, ಅಸೂಯೆ ಪರಿತಾಪ ಭಾವನೆ ಉಳ್ಳವರಾಗಿರ್ತಿದ್ದಾರೆ. ಅಸೂಯೆ ಪರಿತಾಪ ಅಂದ್ರೆ ಏನು? ಇನ್ನೊಂದು ರೀತಿಯಲ್ಲಿ, ಅಯ್ಯೋ, ನನಗೆ ಹೀನಪಡಿಸಿದಾರಲ್ಲವೇ, ನನ್ನನ್ನು ದೂಷಿಸಿದಾರಲ್ಲವೇ, ನನಗೆ ಬೈದಿದ್ದಾರಲ್ಲವೇ, ಹೀಗೆ ಖಂಡಿಸಿದಾರಲ್ಲವೇ, ಹೀಗೆ ಬಾಧೆಪಡಿಸಿದಾರಲ್ಲವೇ, ನನ್ನನ್ನು ಹೀಗೆ ವಿಮರ್ಶಿಸಿದಾರಲ್ಲವೇ, ಹೀಗೆ ಈ ರೀತಿಯಾಗಿ ನನ್ನನ್ನು ಹಿಂಸಿಸುತ್ತಿದ್ದಾರಲ್ಲವೇ ಎಂದು ಅಸೂಯೆ ಪರಿತಾಪವನ್ನೇ ನೋಡ್ತಿದ್ದೇವೆ ಹೊರತು ನನ್ನಲ್ಲಿ ಯಾವ ಶ್ರೇಷ್ಠತೆ ಇದೆ? ಯಾವುದರ ಕುರಿತು ನಾನು ಅತಿಶಯ ಪಡಲಿ? ನನ್ನ ದೇವರ ತ್ಯಾಗದ ಮುಂದೆ ನಾನು ಎಷ್ಟರವನು, ನಾನು ಮಾಡುವ ಕೆಲಸ ಎಷ್ಟರದಾಗಿದೆ ಎಂದು ಪರಿಶೀಲಿಸಿಕೊಳ್ತಿದ್ದೇವಾ? ನಿಮ್ಮ ಈಗೋ ಶಿಲುಬೆಗೆ ಹಾಕಲ್ಪಡದೆ. ಶಿಲುಬೆಗೆ ಹಾಕದಂದ್ರೇನು? ಶಿಲುಬೆಯ ಮೇಲೆ ಯೇಸುವನ್ನು ಮಳೆಯಿಂದ ಹೊಡೆದ್ರು ಅಂದ್ರೆ ಅರ್ಥವೇನು? ಬರಲ್ಲ, ಇನ್ನು ಕೆಳಗಿಳಿದು ಬರಲ್ಲ. ಶಿಲುಬೆಯ ಮೇಲೆ ನೇತಾಡಲ್ಪಡುವವನು
ಪರಿಹಾಸ ಮಾಡಲ್ಪಡುವಾಗ ಕೆಳಗಿಳಿದು ಬರೋದಿಲ್ಲ. ಇನ್ನು ತನ್ನ ಕಣ್ಮುಂದೆಯೇ ಅಪಹಾಸ್ಯ ಮಾಡುವವರನ್ನು ನೋಡಿ ಗುಣಗುಟ್ಟಲಿಲ್ಲ, ಅವರ ಮಾತುಗಳಿಗೆ ಕುಗ್ಗಿ ಹೋಗಲಿಲ್ಲ. ಆದರೆ ಆ ಪರಿಸ್ಥಿತಿಯಲ್ಲಿಯೂ ಕೂಡ ತನ್ನ ಬಗ್ಗೆ ಆಲೋಚಿಸಲಾರದೆಯೂ ಕೂಡ, ತಂದೆಯೇ, ಅವರು ಏನು ಮಾಡುತ್ತಿದ್ದಾರೆ ಎಂದು ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎಂದು ಇತರರ ಕುರಿತಾಗಿ ಯೇಸು ಪ್ರಾರ್ಥಿಸ್ತಾರೆ. ಅದು ಪ್ರಿಯರೇ ಕ್ರಿಸ್ತೇಸುವಿನಲ್ಲಿದ್ದಂತಹ ಮನಸ್ಸು. ನಿಮಗೆ ಯಾರೋ ಕೀಳಾಗಿ ನೋಡಿದ್ದಾರೆ ಎಂದದರ ಅರ್ಥ ಅಲ್ಲ. ಅಯ್ಯೋ ಯೇಸುವೇ, ನನಗೆ ಕೀಳಾಗಿ ನೋಡಿದವರಿಗೆ ಕೇಡು ಮಾಡಬೇಡಯ್ಯ, ಹೋಗ್ಲಿ ಬಿಡು ದೇವರೇ ಎಂದು ನೀವು ವಿಜ್ಞಾಪನೆ ಮಾಡುವಂಥದ್ದು ಕ್ರಿಸ್ತನ ಸ್ವಭಾವ ಆಗಿದೆ. ನಿಮ್ಮನ್ನು ದೂಷಿಸುವವರನ್ನು ದೂಷಿಸುವುದು, ಶಪಿಸುವವರನ್ನು ಶಪಿಸುವುದು, ನಿಮ್ಮ ಮಾತು ಕೇಳುವವರನ್ನು ಇಷ್ಟಪಡೋದು, ನಿಮ್ಮ ಮಾತು ಕೇಳದವರನ್ನು ದ್ವೇಷಿಸುವುದು, ಲೋಕದಲ್ಲಿ ಎಲ್ಲರೂ ಮಾಡುವಂತಹ ಸರ್ವಸಾಧಾರಣವಾದ ಪತನವಾದ ಆದಾಮನ ಸ್ವಭಾವ ಅದು. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಗೊಳಿಸುವವರಿಗಾಗಿ ಪ್ರಾರ್ಥಿಸಿರಿ. ಅದು ಯೇಸು ಹೇಳಿರುವ ಬೋಧನೆ. ಶಿಲುಬೆ ಹೊತ್ತುಕೋ ಅಂದಾಗ ಮರದ ಹಲಿಗೆ ಭುಜದ ಮೇಲೆ ಹೊತ್ತುಕೊಂಡು ತಿರುಗಾಡು ಎಂದು ಯೇಸು ಹೇಳ್ತಿಲ್ಲ. ಯಾವನಿಗಾದರೂ ನನ್ನ ಹಿಂದೆ ಬರಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನಾವು ಯೇಸು ಕ್ರಿಸ್ತನ ಶಿಲುಬೆಯನ್ನೆಲ್ಲ ಹೊತ್ತುಕೊಳ್ಳಬೇಕಾದದ್ದು, ನಮ್ಮ ಶಿಲುಬೆ ಹೊತ್ತುಕೊಳ್ಳಬೇಕು. ನಮ್ಮ ನಿಂದೆಗಳು, ನಮ್ಮ ಅವಮಾನಗಳು, ನಮ್ಮ ಗರ್ವ, ನಮ್ಮ ಅಹಂಕಾರ, ನಮ್ಮ ಈಗೋ, ನಮ್ಮೊಳಗಿರುವಂತಹ ಪಾಪವೆಲ್ಲವನ್ನು ಹೊತ್ತುಕೊಂಡು ಹೋಗುವಂತಹ ಯೇಸುವಿನ ಪಾದದ ಬಳಿಯಲ್ಲಿ ಬಿಡಬೇಕು. ಇನ್ನೊಂದು ಮಾತು ಅಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪ್ರತಿ ದಿನವೂ, ಅನುದಿನದ ಧ್ಯಾನ ಪ್ರಾರಂಭಿಸಿದ ದಿನದಿಂದ ಪ್ರತಿ ದಿನ ದೇವರ ವಾಕ್ಯ ಯಾಕೆ ನಿಮಗೆ ಸಾರುತ್ತಿದ್ದೇವೆ? ಎಷ್ಟೇ ಪ್ರಯಾಣ ಮಾಡಬೇಕಾದ್ರೂ, ಎಷ್ಟೇ ಇಕ್ಕಟ್ಟಾದ ಪರಿಸ್ಥಿತಿ ಇದ್ರೂ ಸಾಧ್ಯವಾದರೆ ಸ್ವಲ್ಪ ಮುಂದೆಯೇ ರೆಕಾರ್ಡ್ ಮಾಡಿಟ್ಟು ದೇವರು ಕೊಟ್ಟಿರುವ ಫ್ರೆಶ್ ಮೆಸೇಜಸ್ ಆಯಾ ದಿನಕ್ಕೆ ತಕ್ಕಂತೆ ನಿಮಗೆ ತಲುಪಿಸ್ತಿದ್ದೇವೆ. ಯಾಕೆಂದರೆ ಆಯಾ ದಿನದ ಭಕ್ತಿಯೇ ಆಯಾ ದಿನಕ್ಕೆ ಬೇಕು. ನಿನ್ನೆಯ ಭಕ್ತಿ ಈ ದಿನ ನಡೆಯುವುದಿಲ್ಲ. ನೀವು ಯಾವತ್ತೋ ಭಕ್ತಿವಂತರಾಗಿದ್ದರೆ ಇವತ್ತು ನಿಮಗೆ ದಿವ್ಯದಾನ ದೊರಕುವುದಿಲ್ಲ. ಅನುದಿನವೂ ನಿಮ್ಮ ಅಹಂಭಾವವನ್ನು ಸಾಯಿಸಿಕೊಳ್ಳಬೇಕು. ಅನುದಿನವೂ ನಿಮ್ಮ ಈಗೋ ಬುಷ್ ಅಂತ ಎದ್ದೇಳುತ್ತಾ ಇರುತ್ತೆ ನೋಡಿ. ಅನುದಿನವೂ ಅಂತಹ ಸಿಚುವೇಶನ್ ನಿಮ್ಗೆ ಎದುರಾದಾಗ ಬುಷ್ ಅಂತ ಎದ್ದೇಳುತ್ತೆ. ಹುಟ್ಟಿದಾಗ ಚೆನ್ನಾಗೇ ಇರ್ತೀರಿ, ಹುಟ್ಟಿದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ. ನನ್ನ ತಂಟೆಗೆ ಬಂದರೆ ಮನುಷ್ಯನೇ ಅಲ್ಲ ನಾನು ಅಂದಿದ್ದಾನೆ ಒಬ್ಬನು. ಹೌದು, ಕರೆಕ್ಟೇ. ನಿಮ್ಮ ತಂಟೆಗೆ ಯಾರು ಬರದಿದ್ರೆ ನೀವು ಬಹಳ ಒಳ್ಳೆಯವರು. ನಿಮ್ಮ ತಂಟೆಗೆ ಯಾರಾದರೂ ಬಂದು ನಿಮ್ಮ ಅಹಂಭಾವ ಮುಟ್ಟಿದ್ರೆ ಸಾಕು, ಟುಸ್ ಅಂತ ಎದ್ದೇಳುತ್ತೆ. ಅದು ಶಿಲುಬೆಗೆ ಹಾಕಲ್ಪಡಬೇಕು, ಅದು ಮಾರ್ಪಡಬೇಕು. ದಾವೀದನು ಹೇಳ್ತಾನೆ, ನಾನು ನರಮನುಷ್ಯನಲ್ಲ, ಹುಳುವಾಗಿದ್ದೇನೆ. ಈ ನರಮನುಷ್ಯನು ರಿಯಾಕ್ಟ್ ಆಗ್ತಾನೆ, ಇವಿಲ್ಗೆ ಇವಿಲ್, ಕೋಪಕ್ಕೆ ಕೋಪ ಎಂದಂತೆ. ಹುಳುವು ಅನ್ನುತ್ತಾನೆ. ನೀವೆಂದಾದರೂ ಮಳೆ ಹುಳ ನೋಡಿದೀರಾ? ಕೆರೆ ಹುಳ, ಮಳೆ ಹುಳ, ಚಿಕ್ಕ ಹುಳ ಅಂತ ಇರುತ್ತೆ, ಅರ್ಥವಾಮ್ ಅನ್ನುತ್ತಾರೆ. ಆ ಅರ್ಥವಾಮನ್ನು ನೋಡ್ರಿ. ಚಿಕ್ಕಂದಿನಲ್ಲಿ ಅದರೊಂದಿಗೆ ನಾನು ಆಡ್ತಿದ್ದೆ. ಒಂದು ಚಿಕ್ಕ ಕಡ್ಡಿಯಿಂದ ಅದಕ್ಕೆ 2-3 ತುಂಡಾಗಿ ಕಟ್ ಮಾಡಿದ್ರೆ ಅದು ಪಾಪ ಹಾಗೇ ಬೆಂಡಾಗಿ 2 ಮಾರ್ಪಡ್ತಿತ್ತು. ಕುಯ್ಯಿ ಕಾಯಿ ಅಂದರೆ ನಮ್ಗೇನು ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಎಲ್ಲ ಸಹಿಸಿಕೊಳ್ತಿತ್ತು. ಅದೇ ರೀತಿ ನೀವು ನಾಗರಹಾವು ಬಳಿಗೆ ಹೋಗಿ ಸುಮ್ಮನೆ ಕೈಯಿಂದ ಹಿಂಗೆ ಟಚ್ ಮಾಡಿ ನೋಡ್ರಿ, ಯಾವ ರೀತಿ ಬುಷ್ ಅಂತ ಎದ್ದು ಹೆಡೆ ಬಿಚ್ಚುತ್ತೆ ನೋಡಿ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದವರು ಆ ಅರ್ತ್ ವಾಮ್ ಹಾಗೆಯೇ ತಿರುಗಿ ಬೀಳುವಂಥವರಾಗಿರಲಾರದೆ ತಗ್ಗಿಸಿಕೊಂಡು ಅರ್ತ್ ವಾಮ್ ಹೇಗೆ ಸಹಿಸಿಕೊಳ್ತದೋ, ತಾಳಿಕೊಳ್ತದೋ ಆ ರೀತಿಯಾಗಿರಬೇಕು. ನಾಗರ ಹಾವಿನ ಹಾಗೆ ಸೇಡಿಟ್ಕೊಂಡು ತಿರುಗಿ ಬೀಳುವವರು ಯೇಸುವಿನ ಮಕ್ಕಳಂತ ಹೇಳಿಕೊಳ್ಳೋದು ನಾಚಿಕೆಗೇಡುತನ. ಯೇಸು ಕ್ರಿಸ್ತನ ಮಕ್ಕಳಲ್ಲಿ ಈಗೋ ಇರೋದಾದರೆ ನೀವು ದೇವರ ನಾಮಕ್ಕೆ ದೂಷಣೆ ತರುವವರಾಗಿರ್ತೀರಿ. ಯೇಸಯ್ಯ, ನನ್ನ ಅಹಮನ್ನು ಸಿಲುಬೆಗೆ ಹಾಕ್ತಿದ್ದೇನೆ ಎಂದು ಹೀಗೆ ದೇವರ ಬಳಿಗೆ ಹೋಗಿ ಈ ದಿನ ಮೊಳಕಾಲೂರಿ ಪ್ರಾರ್ಥಿಸಿರಿ. ಪೌಲನು ಹೇಳ್ತಾನೆ, ನಾಟ್ ಐ, ನಾನು ಅಲ್ಲ, ಬಟ್ ಕ್ರೈಸ್ಟ್, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಆಯ್ ಯಾವಾಗಲೂ ನೆಟ್ಟಗೆ ನಿಲ್ಲುತ್ತದೆ. ಕ್ರೈಸ್ಟ್, ಈ ಸಿ ನೋಡ್ರಿ ಯಾವಾಗಲೂ ಬೆಂಡಾಗಿರುತ್ತೆ. ಅದೇ ರೀತಿ ಕ್ರಿಸ್ತನ ಬಳಿಗೆ ಬಂದವರು ಆ ಹಳೆ ಆದಾಮನ ಸ್ವಭಾವದಲ್ಲಿದ್ದ ಅಹಂಭಾವವನ್ನು ಶಿಲುಬೆಗೆ ಹಾಕಿ ಕ್ರಾಸ್ ಅಂದರೆ ಕ್ರಿಸ್ತನ ದೀನ ಮನಸ್ಸುಳ್ಳವನು, ಸಾತ್ವಿಕನು,
ಆಗಿರಬೇಕು. ಯೇಸು ಹೇಳ್ತಾರೆ, ನನ್ನ ನೊಗ ಹೊತ್ತುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ ಎಂದು. ಕ್ರೈಸ್ತಿಯ ಭಕ್ತಿ 3-4 ದಿನದ ಭಕ್ತಿಯಲ್ಲ, ಈಗೋ ಲೆಂಟ್ ದಿನ ಆಚರಿಸ್ತಿದ್ದಾರೆ. ಒಳ್ಳೆಯದು. ಆಚಾರವಾಗಿರದೆ ಅರ್ಥಗರ್ಭಿತವಾಗಿ ಆಚರಿಸಿರಿ. ಆದರೆ 40 ದಿನಗಳ ಭಕ್ತಿಯಾಗಿರಬಾರ್ದು. ಜೀವಿತ ಕಾಲವೆಲ್ಲ ಮರಣದವರೆಗೂ ನಂಬಿಗಸ್ತರಾಗಿರಬೇಕು. ಹಾಗಿರುವುದಕ್ಕಾಗಿ ಕರ್ತನೇ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಮ್ಮ ಅಹಂಭಾವದಿಂದ ದೇವರೇ, ನಮ್ಮ ಈಗೋದಿಂದ ನಮ್ಮ ಸಮಾಧಾನವನ್ನು ಕಳೆದುಕೊಂಡಿದ್ದೆವು. ನಮ್ಮ ಸುತ್ತಲೂ ಇದ್ದವರ ಸಮಾಧಾನ ಹಾಳು ಮಾಡ್ತಿದ್ದೆವು. ಫಲಿತವಾಗಿ ನಮ್ಮ ಜೀವಿತದಲ್ಲಿ ಎಷ್ಟೋ ನಷ್ಟವನ್ನು, ನಿಮ್ಮ ನಾಮಕ್ಕೆ ಎಷ್ಟೋ ಅವಮಾನ ಉಂಟು ಮಾಡಿದೆವು. ನಮ್ಮನ್ನು ಕ್ಷಮಿಸಿರಿ ದೇವರೇ. ನಿಮ್ಮನ್ನು ಹಿಂಬಾಲಿಸಲು ಮನಸ್ಸು ಮಾಡುವ ನಾವು ನಮ್ಮ ಅಹಂಭಾವ ಶಿಲುಬೆಗೆ ಹಾಕಲು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಸಹನೆ, ತಾಳ್ಮೆ, ಪ್ರೀತಿ, ಕ್ಷಮಾಪಣೆ, ದಯೆ, ಕರುಣೆ ಎಂಬ ಗುಣಗಳುಳ್ಳವರಾಗಿ ಅನುದಿನವೂ ನಿಮ್ಮ ಸಾಕ್ಷಿಗಳಾಗಿ ಪ್ರತಿ ಸ್ಥಳದಲ್ಲಿ ಜೀವಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಹಾಗೂ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಸತ್ಯೋಪದೇಶ ನೀವು ಕೇಳ್ತಾ ಇದ್ದೀರಿ. ಆ ಸತ್ಯೋಪದೇಶಗಳಂತೆ ಕೈಕೊಂಡು ನಡೆಯಿರಿ. ಅದೇ ರೀತಿ ಪ್ರತಿದಿನ ಅನುದಿನದ ಧ್ಯಾನ ವೀಕ್ಷಿಸಿ ಆಧ್ಯಾತ್ಮಿಕ ಬಲಗೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.